ನಾನಿವತ್ತು ಡೇ 1 ಔಟ್ ಆಫ್ 100 ಡೇಸ್ ಬ್ಲಾಗಿಂಗ್ ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಅದನ್ನು ಕಂಪ್ಲೀಟ್ ಚಾಲೆಂಜ್ನ ತೊಗೊಂಡಿದ್ದೀನಿ ಅಂದರೆ ಕಂಪ್ಲೀಟ್ ಮಾಡಲೇಬೇಕು. ಸೊ ಲೆಟ್ಸ್ ಡೂ ಇಟ್. ಸೊ ಬ್ಲಾಗ್ ಮಾಡ್ತಾ ಮಾಡ್ತಾ ಟೈಮ್ ಜಾಸ್ತಿನೇ ಆಗಿದೆ. ಆ್ಯಂಡ್ ಸೊ ಫೈನಲಿ ಮೂವಿಂಗ್ ಟು ದ ಕಾಲೇಜ್. ಮಾರ್ನಿಂಗ್ 9ಇಂದ 3:30 ತನಕ ಫೋನ್ನ ಸಬ್ಮಿಟ್ ಮಾಡಿ ಸೊ ಫೈನಲಿ ಇವಾಗ ಕಾಲೇಜ್ ಮುಗಿಸ್ಕೊಂಡು ಕ್ಯಾಂಪಸಲ್ಲಿ ಬಂದಿದ್ದೀನಿ ಔಟ್ಸೈಡ್. ಸೊ ಸೊ 6 hours ಕಾಲೇಜಲ್ಲಿ ಕೂತ್ಕೊಂಡು ಕಾಲೇಜ್ನ ಮುಗಿಸ್ಕೊಂಡು ಸೊ ಫೈನಲಿ ನಾನು ಮನೆಗೆ ಬಂದಿದ್ದೀನಿ. Okay, let's go. ಸೊ ಇವತ್ತು ಮಾರ್ನಿಂಗ್ ಎಕ್ಸಸೈಸ್ ಆಗಿಲ್ಲ, ಬಟ್ ಕಾಲೇಜ್ಗೆ ಹೋಗಬೇಕಾಗಿದೆ. ಸೊ ಕಾಲೇಜ್ ಹೋಗಿ ಬಂದಮೇಲೆ ಎಕ್ಸಸೈಸ್ನ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಈವ್ನಿಂಗ್ ಟೈಮಲ್ಲಿ ಎಕ್ಸಸೈಸ್ ಮಾಡ್ತೀನಿ. ಸೊ ನಾನಿವತ್ತು ಡೇ 1 ಔಟ್ ಆಫ್ 100 ಡೇಸ್ ಬ್ಲಾಗಿಂಗ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಬಟ್ ಇವತ್ತು ಡೇ 1 ನಾನು ಮಾಡ್ತೀನಿ ಅಂದರೆ ಸೊ 7:54 AM ಸನ್ ಎಲ್ಲಿಗೆ ಬರುತ್ತೆ ನೋಡಿ. ಸನ್ ಎಲ್ಲಿರುತ್ತೆ, ಸೊ ಸನ್ ಎಲ್ಲಿಗೆ ಬರುತ್ತೆ ಅದು ಬಿಟ್ಟರೆ ಎವ್ರಿಬಡಿ ಬ್ಯುಸಿಯಾಗಿರ್ತಾರೆ. ಮಾರ್ನಿಂಗ್ ಟೈಮ್ ವೇಕಪ್ ಮಾಡಬೇಕು, ಬಾತ್ ತೊಗೋಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ತುಂಬ ಥರ. ಬಟ್ ನಾನಿವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಅವನ್ನೆಲ್ಲ ಸೈಡ್ಗಿಟ್ಟು ಅದನ್ನು ವರ್ಕ್ ಮಾಡಿ ಸಪ್ರೇಟಾಗಿ ವ್ಲಾಗ್ ಮಾಡಿ. ಸೊ ಬನ್ನಿ ಬ್ರಷ್ ಮಾಡಬೇಕು. ಸೊ ಟೀತೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಟೀ ಕುಡಿಬೇಕು ಇದ್ದರೆ. ಆಫ್ಟರ್ ದ್ಯಾಟ್ ಬ್ರೇಕ್ಫಾಸ್ಟ್ ಚಪಾತಿ ತಿಂದ್ಬಿಟ್ಟು ಹೋಗ್ಬೇಕು. ಲೆಟ್ಸ್ ಗೋ. ಗೈಸ್, ಸೊ ಇಟ್ಸ್ ಟೈಮ್ ಟು ಬಾತ್. ಸೊ ಸ್ನಾನ ಮಾಡಿದ್ಮೇಲೆ ಸಿಗ್ತೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಬಾತ್ ತಗೊಂಡು ಸೊ ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಕೋಟ್ ಹಾಕಬೇಕು. ಬಟ್ ಮಳೆಯಿಂದಾಗಿ ಕೋಟ್ ವೆಟ್ ಆಗಿದೆ. ಸೊ ಕೋಟ್ ಹಾಕೊಂಡು ನಾನು ಇವತ್ತು ನಾನು ಕೋಟ್ ಹಾಕೊಂಡಿದ್ದೆ ಗೈಸ್. ಕ್ಲಾಸ್ಗೆ ಹೋಗಿ ಹಾಕೊಬೇಕಂತ ಮಾಡಿದ್ದೀನಿ. ಅದು ಒಣಗಿತ್ತಂದರೆ ಹಾಕೊತೀನಿ, ಇಲ್ಲಾಂದರೆ ಹಾಕೊಂಡಿಲ್ಲ. ಮಳೆ ತೊಯ್ದುಬಿಟ್ಟಿದೆ ಗೈಸ್. ಸೊ ಫೈನಲಿ ಸ್ನಾನ ಮಾಡಾಯಿತು. ಸೊ ಇವಾಗ ರೆಡಿ ಆಗಿದ್ದೀನಿ. ಡ್ರೆಸ್ಅಪ್ ಹೇಗಿದೆ ಅಂತ ನೀವೇ ಗೆಸ್ ಅಲ್ಲ, ಹೇಗೆ ಗೈಸ್ ಹೇಳಿ ಹೇಗಿದೆ ಅಂತ. ಡ್ರೆಸ್ಅಪ್ ಹೇಗಿದೆ ಅಂತ ಹೇಳಿ. ಡನ್. ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ ಗೈಸ್. ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ. 100 ಡೇಸ್ ವಿಡಿಯೋ ಮಾಡ್ತೀನಿ ಅಂತ ನೀವು ನೋಡ್ತಾ ಇರಿ. ಡೈಲಿ ವಿಡಿಯೋ ಬಂದರೆ ಡನ್. ಸೊ ಗೈಸ್, ನಾನಿವತ್ತು ಡೇ 1 ಔಟ್ ಆಫ್ 100 ಡೇಸ್ ಬ್ಲಾಗಿಂಗ್ ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಅದನ್ನು ಕಂಪ್ಲೀಟ್ ಚಾಲೆಂಜ್ನ ತೊಗೊಂಡಿದ್ದೀನಿ ಅಂದರೆ ಕಂಪ್ಲೀಟ್ ಮಾಡಲೇಬೇಕು. ಸೊ ಲೆಟ್ಸ್ ಡೂ ಇಟ್. ಸೊ ನೀವೇನಾದರೂ ನಮ್ಮ ವ್ಲಾಗಿನ ನೀವು ನಮ್ಮ ಜರ್ನಿಯಲ್ಲಿ ಇನ್ವಾಲ್ವ್ ಆಗಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಆಲ್ ಅಂತ ಸೆಟ್ ಮಾಡಿ ಗೈಸ್. ಸೊ ಗೈಸ್, ಇಂಟ್ರೊಡಕ್ಷನ್ ಕೊಡ್ತಾ ವ್ಲಾಗಿನ ಆರಂಭ. ಗೈಸ್, ಕೋಟ್ ಹಾಕಿದ ತಕ್ಷಣ ನನ್ನ ಔಟ್ಫಿಟ್ ಹೀಗೆ ಬರುತ್ತೆ. ಮೈಕ್ ಒಂದು ಕಾಣ್ತಿದೆ, ಸ್ವಲ್ಪ ಎಕ್ಸ್ಟ್ರಾಡಿನರಿ ಕಾಣ್ತಿದೆ. ಸೊ ಆಫ್ಟರ್ ಡ್ರೆಸ್ಸಿಂಗ್, ಸೊ ಫುಲ್ ಡ್ರೆಸ್ಸಿಂಗ್ ಹೇಗಿದೆ ಅಂತ ನೋಡಿ. ಚೆನ್ನಾಗಿರ್ಬೋದು, ಬಟ್ ಚೆನ್ನಾಗಿ ಇಲ್ದಿರ್ಬೋದು. ಓಕೆ, ಇದು ಕಾಲೇಜ್ಗೆ ಹೋಗ್ಬೇಕಂದ್ರೆ ಈ ಥರ ಹಾಕೊಬೇಕಂತ. ವಾಟ್ ಕ್ಯಾನ್ ಐ ಡೂ ಇಟ್ ಗೈಸ್? ಸೊ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಬುಕ್ಸ್ನ ಪ್ಯಾಕ್ ಮಾಡಬೇಕು. ಸೊ ಬುಕ್ಸ್ ಹೆಂಗೆ ಬೇಕಂಗೆ ಇಟ್ಬಿಟ್ಟಿದ್ದೀನಿ. ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಬಟ್ ನೈಟೆಲ್ಲ ಮಕ್ಕೊಂಡೋದಕ್ಕೆ ಹಿಂಗೆ ಇಟ್ಟಿದ್ದೀನಿ ಬುಕ್ಸ್ನ. ಆ್ಯಂಡ್ ಟಿಫಿನ್ನ ಪ್ಯಾಕ್ ಮಾಡ್ಕೋಬೇಕು. ಹಾಗೆ ಟಿಫಿನ್ನ ಪ್ಯಾಕ್ ಮಾಡಿಕೊಂಡು ಇದು ಬುಕ್ಸ್ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಶೂ ಹಾಕ್ಕೊಂಡು ಹೋಗಬೇಕು. ಲೆಟ್ಸ್ ಗೋ ಮ್ಯಾನ್, ಲೆಟ್ಸ್ ಗೋ ಗೈಸ್. ಸೊ ಫಸ್ಟ್ಲಿ ನಾನು ಇವಾಗ ಬುಕ್ಸ್ನ ಪ್ಯಾಕ್ ಮಾಡ್ತೀನಿ. ಸೊ ಬ್ಯಾಗಲ್ಲಿ ಇಡ್ತೀನಿ. ಆಮೇಲೆ ಲಂಚ್ನ ಪ್ಯಾಕ್ ಮಾಡಬೇಕು. ಲಂಚ್ನ ಪ್ಯಾಕ್ ಮಾಡಿ ಹೋಗ್ಬೇಕು ಗೈಸ್.
ಗೈಸ್ ಸೊ ಇದು ಒಂದು ಸ್ಕ್ರಿಪ್ಟ್ ಬುಕ್. ಸೊ ಇದನ್ನ ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಬೇಕಷ್ಟೇ, 2 ಸೆಕೆಂಡ್ಗೆ ರಿಮೆಂಬರ್ ಮಾಡ್ಲಿಕ್ಕೆ. ಗೈಸ್ ನೀವು ಕಾಲೇಜ್ಗೆ ಹೋಗ್ಬೇಕಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಬ್ಯಾಗ್ನ ನೀವೇ ಹಾಕೊಳೋದು ಆ್ಯಂಡ್ ಹಾಕೊಳ್ತಿರ್ತೀರ ಕಾಲೇಜಲ್ಲಿ ಇದ್ರೆ. ವಾವ್ ಗೈಸ್, ಫೈನಲಿ ಬ್ಯಾಗ್ ಎಲ್ಲ ರೆಡಿ ಆಗಿದೆ, ಬ್ಯಾಗ್ ಪ್ಯಾಕ್ ಆಯಿತು. ಆ್ಯಂಡ್ ಕರೆಂಟ್ ಹೋಗಿದೆ ವಿತೌಟ್ ಫ್ಯಾನ್ ಸ್ವೆಟ್ ಆಗಿದೆ. ಗೈಸ್ ಸ್ವಲ್ಪ ಹೊತ್ತಿಗೆ ಬ್ಯಾಗ್ನ ಸೈಡ್ಗೆ ಇಟ್ಟಿದ್ದೀನಿ ಆ್ಯಂಡ್ ಟಿಫಿನ್ನ ಪ್ಯಾಕ್ ಮಾಡ್ಕೊಂಡು ಬಂದಿದೆ. ಸೆಲ್ಫ್ ಸರ್ವಿಸ್ ಇನ್ ಹೋಮ್. ಸೊ ನಾನು ತೊಗೊತೀನಿ 2 ಚಪಾತಿ ಮಾತ್ರ. ಆ್ಯಂಡ್ ನಮ್ಮ ಚಪಾತಿ ಮಾಡಿರೋದು ನಮ್ಮ ಡ್ಯಾಡಿ. ಸೊ ಈವ್ನಿಂಗ್ ಬಂದಮೇಲೆ 3 ಚಪಾತಿ ಅದು ಆ ಥರ. ಕ್ಯಾಪ್ಸಿಕಮ್ ಪಲ್ಯ ಇದೆ. ನೆಕ್ಸ್ಟ್ ಡೇ ನಮ್ಮ ಫ್ರೆಂಡ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕ್ಯಾಪ್ಸಿಕಮ್ ಪಲ್ಯ. ಸೊ ಕ್ಯಾಪ್ಸಿಕಮ್ ಪಲ್ಯ ಸಾಕು, ಎಷ್ಟು ಬೇಕು ಅಷ್ಟು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕ್ಲೋಸ್ ದ ಬಾಕ್ಸ್ ಆ್ಯಂಡ್ ಪ್ಯಾಕ್ ಇನ್ ದ ಲಂಚ್ ಬ್ಯಾಗ್. ಕೀಪ್ ಇನ್ ಲಂಚ್. ಫೈನಲಿ ಲಂಚ್ ಬ್ಯಾಗ್ ಹಾಗೂ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಇಟ್ಸ್ ಟೈಮ್ ಟು ಮೂವ್. ಗೈಸು 100 ಡೇ ಚಾಲೆಂಜ್ ಏನು ನಾರ್ಮಲ್ ಅಲ್ಲ, ಬಟ್ ವಿ ಕ್ಯಾನ್ ಡೂ ಇಟ್. ಗೈಸ್ ಬ್ರೇಕಲ್ಲಿ ಬಿಸ್ಕೆಟ್ ತಿಂತಾ ಇದ್ದೀನಿ, ಫುಲ್ ಮೆತ್ತಗಾಗ್ಬಿಟ್ಟಿದೆ. ಸೊ ಇಟ್ಸ್ ಟೂ ಲೇಟ್ ಹೇಳ್ತಾ ಟೈಮ್ ಆಗಿಬಿಟ್ಟಿದೆ 9 o'clock, 9:06 ಆಗಿಬಿಟ್ಟಿದೆ. ಆಲ್ರೆಡಿ ಕಾಲೇಜ್ಗೆ ಹೋಗೋ ಟೈಮು. ಸೊ ಲೇಟ್ ಆಗಿದೆ, ಬನ್ನಿ ಹೋಗೋಣ ಕಾಲೇಜ್ಗೆ. ಲೆಟ್ಸ್ ಗೋ. ಕಾಲೇಜ್ ವ್ಯಾನ್ ಅಂದರೆ ಪಕ್ಕ ಮಿಸ್ ಆಗಿದೆ, ಕಾಲೇಜ್ ಬಸ್ ಪಕ್ಕ ಮಿಸ್ ಆಗಿದೆ. ಹೋಗ್ಬೇಕಾದ್ರೆ BMTC ಹೋಗ್ಬೇಕು. ಲೆಟ್ಸ್ ಗೋ ಮ್ಯಾನ್, ಹೋಗೋಣ ಬನ್ನಿ. ಇವಾಗ ಸ್ಟ್ಯಾಂಡಿನ ಕೆಲಸ ಆಯ್ತು. ಇವಾಗ ಸೊ ವ್ಲಾಗ್ ಮಾಡ್ತಾ ಟೈಮ್ ಜಾಸ್ತಿನೇ ಆಗಿದೆ. ಸೊ ಬನ್ನಿ ಹೋಗೋಣ ಆಯಿತು. ಸೊ ಬನ್ನಿ ಲೆಟ್ಸ್ ಗೋ. ಸೊ ಫೈನಲಿ ಮೂವಿಂಗ್ ಟು ದ ಕಾಲೇಜ್ಗೆ ಹೋಗ್ಬೇಕಂದ್ರೆ ಟೈಮ್ ಜಾಸ್ತಿನೇ ಆಗಿದೆ ಆ್ಯಂಡ್ ಆನ್ ದ ವೇ ಗೋಯಿಂಗ್ ಟು ಕಾಲೇಜ್. ಸೊ ಬನ್ನಿ ಹೋಗೋಣ. ಗೈಸ್ ವಾಕ್ ಮಾಡ್ತಾ ಕಾಲೇಜ್ ಕಡೆಗೆ ಹೊರಟ್ವಿ ಆ್ಯಂಡ್ ಟೈಮ್ ತುಂಬ ಜಾಸ್ತಿನೇ ಆಗಿದೆ. 9:15 ಅಲ್ಲ 9:25 ಮೇಲಾಗಿದೆ ಆ್ಯಂಡ್ ತುಂಬ ಲೇಟ್ ಆಗಿದೆ. ಕ್ವಶನ್ ಕೇಳ್ತಾರೆ ಏನಕ್ಕಂತ. ಸೊ ಏನಾದರೂ ಹೇಳ್ಬಿಡೋದು. ಗೈಸ್ ಇವತ್ತಿನ ಕ್ಲೈಮೇಟ್ ನೋಡ್ಬೋದು, ವೆದರ್ ಫುಲ್ಲು ಕ್ಲೌಡಿ ಆಗಿದೆ. ನಿನ್ನೆ ನೈಟ್ ಫುಲ್ ಮಳೆ ಬಂದಿದ್ದಕ್ಕೆ ನಮ್ಮ ಡ್ರೆಸ್ ಎಲ್ಲ ಫುಲ್ ವೆಟ್ಟಾಗಿದೆ. ಗೈಸ್ ಈ ಒಂದು ಔಟ್ಫಿಟ್ಟಲ್ಲಿ ಹೇಗೆ ಕಾಣ್ತಿದ್ದೀನಿ ಅಂತ. ತುಂಬ ಲೇಟ್ ಮಾಡಿ ರೀಚ್ ಆಗಿದ್ದೀವಿ ಆ್ಯಂಡ್ ನೋಡ್ಬೋದು ಹೇಗಿದೆ. ಸೊ ಇವತ್ತು ವೇಟಿಂಗ್ ಫಾರ್ BMTC ಅಲ್ಲ. ಸೊ BMTC ಬಂದಾಯಿತು. ಸೊ ಲೆಟ್ಸ್ ಗೋ. ಸ್ಟೋರೇಜ್ ಫುಲ್ ಆಗಿತ್ತು. ಬಸ್ಸಲ್ಲಿ ಟಿಕೆಟ್ ತಗೋಬೇಕಂದ್ರೆ ಬಸ್ಸಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಗೈಸ್ ಶಾರ್ಟ್ ಕಟ್ ವೇ ಟು ಗೋ ಕಾಲೇಜ್. ನೋಡಿ ಹೇಗಿದೆ ಅಂತ. ವಾಕಿಂಗ್ ಅಪ್ ಆನ್ ದ ನಾಲಿ ಗಟರ್. ಗೈಸ್ ನೋಡಿ ಅನ್ವಾಂಟೆಡ್ ಪ್ಲಾಂಟ್ಸ್ ಎಷ್ಟು ಬೆಳೆದಿದೆ ಅಂತ. ಈ ಅನ್ವಾಂಟೆಡ್ ಪ್ಲಾಂಟ್ಸಿಂದ ಸೊಳ್ಳೆ ಎಲ್ಲ ಬರುತ್ತೆ. ಗೈಸು ಕಾಲೇಜ್ಗೆ ಆನ್ ದ ವೇ ಹೋಗ್ತಾ ಇದ್ದೀವಿ. ಗೈಸು ಇವಾಗ ನಮ್ಮ ಕ್ಲಾಸ್ ಇದೆ. ಸೊ ಕ್ಲಾಸ್ ಮುಗಿಸ್ಕೊಂಡು 3:30ಗೆ ಸಿಗ್ತೀನಿ. ಅಲ್ಲಿ ತನಕ ವೇಟ್. ಫೈನಲಿ ಕಾಲೇಜ್ ಹತ್ರ ರೀಚ್ ಆಗಿದ್ದೀವಿ. ಸೊ ಕಾಲೇಜ್ ನೋಡ್ಬೋದು ಹೇಗಿದೆ. ಗೈಸು LME TV ಮಾರ್ನಿಂಗ್ 9ಇಂದ 3:30 ತನಕ ಫೋನ್ನ ಸಬ್ಮಿಟ್ ಮಾಡಿ. ಸೊ ಫೈನಲಿ ಇವಾಗ ಕಾಲೇಜ್ ಮುಗಿಸ್ಕೊಂಡು ಕ್ಯಾಂಪಸಲ್ಲಿ ಬಂದಿದ್ದೀನಿ ಔಟ್ಸೈಡ್. ಸೊ ನೋಡ್ಬೋದು ಕಾಲೇಜ್ ಮೇಲೆ ನಿಂತ್ಕೊತೀವಿ. ಸೊ ಅಲ್ಲಿ ಕಾಣ್ತಿದೆಯಲ್ಲ ಆ ಪಿಲ್ಲರ್ ಮೇಲೆ ಕಾಲೇಜಲ್ಲಿ ನಿಂತ್ಕೊಳ್ಳೋದು ನಾವು. ಪಿಲ್ಲರ್ ಮೇಲಲ್ಲ, ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರ್ತೀವಿ. ಕಾಲೇಜ್ ಕ್ಯಾಂಪಸಲ್ಲಿ ಸೈಕಲ್ ಮಾಡಿ ಅಲ್ಲಿ ಸ್ಕೂಲ್ ಇದೆ. ಗೈಸ್ 6 hour ಕ್ಲಾಸ್ ಮುಗಿಸ್ಕೊಂಡು ಸೊ ಫೈನಲಿ ರಿಲೀಸ್ಡ್. ಸೊ ಆಫ್ಟರ್ ಕಾಲೇಜ್ ಓವರ್. ಸೊ ಇವಾಗ ವ್ಯಾನ್ಗೋಸ್ಕರ ವೇಟ್ ಮಾಡ್ತಾಯಿದ್ವಿ, ಕಾಲೇಜ್ ಬಸ್ಗೋಸ್ಕರ. ಸೊ ಕಾಲೇಜ್ ಬಸ್ ಬರುತ್ತೆ. ಲೆಟ್ಸ್ ಗೋ. Okay, so Bunny, let's go in the college van.
ಗೈಸ್ ಫೈನಲಿ ಸ್ಟಾರ್ಟ್ ಇನ್ ಬಸ್ ವಿ ಆರ್ ಮೂವಿಂಗ್ ಟು ಹೋಮ್. ಸೊ ಮನೆಗೆ ಹೋಗುವಾಗ ಯಾವ ತರ ಸಿನಿಮ್ಯಾಟಿಕ್ಸ್ ತೋರಿಸ್ತೀನಿ. ಸೊ ನೋಡಿ ಗೈಸ್. ಸೊ ಮನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ವೇ ಅಲ್ಲಿ ಬಿಗ್ ಮಾರ್ಕೆಟ್ ಬರುತ್ತೆ ಅಂಡ್ ಬಿಗ್ ಮಾರ್ಕೆಟ್ ನೋಡ್ಬೋದು. ಗೈಸು 6 hours ಕಾಲೇಜಲ್ಲಿ ಕೂತ್ಕೊಂಡು ಕಾಲೇಜ್ನ ಮುಗಿಸ್ಕೊಂಡು ಸೊ ಫೈನಲಿ ನಾನು ಮನೆಗೆ ಬಂದಿದ್ದೀನಿ ಆ್ಯಂಡ್ ಬ್ಯಾಕ್ ಟು ಹೋಮ್ ಆನ್ ಮೈ ಲೈಟ್ಸ್. ಸೊ ಗೈಸ್ 2 ಲೈಟು ಆನ್ ಆಗಿದೆ ಆ್ಯಂಡ್ ನನ್ನ ವಿಡಿಯೋ ಹೇಗೆ ಬರ್ತಿದೆ ಅಂತ ನೀವೇ ಹೇಳಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೇನ್ ಏನು ಮಾಡಬೇಕಂತ ಮಾಡಿದ್ದೆ ಬಟ್ ಅದನ್ನೇ ಮಾಡಿಲ್ಲ, ಎಕ್ಸಸೈಸ್. ಸೊ ಇವಾಗ ಈವ್ನಿಂಗ್ ಟೈಮಲ್ಲಿ ಪರವಾಗಿಲ್ಲ ಎಕ್ಸಸೈಸ್ ಮಾಡೋಣ, ರನ್ನಿಂಗ್ ವಾಕಿಂಗ್ ಹಾಗೂ ಪುಷಪ್ಸ್ನ ಟ್ರೈ ಮಾಡೋಣ. ಒಂದು 5-10 ಪುಷಪ್ಸ್ ಎಲ್ಲ ಟ್ರೈ ಮಾಡ್ತೀನಿ ಬಟ್ ಸ್ಟಮಕ್ ಜಾಸ್ತಿ ಇದೆ. ಮುಂಚೆ ರನ್ನಿಂಗ್ ಮಾಡ್ತೀನಿ, ಎಲ್ಲ ಮುಗಿಸಿದ್ಮೇಲೆ ಆಮೇಲೆ ಪುಷಪ್ಸ್ ಮಾಡೋಣ. ಗೈಸ್ ನಿಮ್ಮ ಕಾಲೇಜ್ ಲೈಫು ನನ್ನ ಥರನೇ ಇದೆಯಾ? ನಾನು ಮನೆಯಿಂದ ಕಾಲೇಜ್ಗೆ ಹೋಗೋದು, ಕಾಲೇಜಿಂದ ಮನೆಗೆ ಬರೋದು ಅದೇ ಆಗ್ತಿದೆಯಾ ಅಂತಂದರೆ ನೀವು ಕಮೆಂಟಲ್ಲಿ ಎಸ್ ಅಂತ ಹಾಕಿ ಗೈಸ್. ಕಾಲೇಜ್ ಮುಗಿಸ್ಕೊಂಡು ಸೊ ಫೈನಲಿ ನಾನು ಇವಾಗ ಚೇರ್ ಹತ್ರ ಬಂದು ನಮ್ಮ ಮನೆ ಚೇರ್ ಹತ್ರ ಕೂತ್ಕೊಂಡಿದ್ದೀನಿ. ಚೇರಲ್ಲಿ ಕೂತ್ಕೊಂಡು ನಾನು ಇವಾಗ ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀನಿ. ಈವ್ನಿಂಗ್ ಬ್ಲಾಗ್ ಮಾಡ್ತಾ ಸೊ ನಮ್ಮ ಡ್ಯಾಡಿ ಬಂದುಬಿಟ್ಟಿದ್ದಾರೆ ಆಲ್ರೆಡಿ ವೆಹಿಕಲಿಂದ. ನೀವು ನೋಡ್ಬೋದು ಹೇಗೆ ವೆದರ್ ಇದೆ ಅಂತ. ಚೆಕ್ ಇಟ್ ಆಫ್. ಕ್ಲೌಡ್ ಇದೆ, ಸ್ವಲ್ಪ ಕಡಿಮೆ ಇದೆ, ಕ್ಲೌಡ್ ಜಾಸ್ತಿ ಇದೆ. ಸೊ ನೋಡ್ಬೋದು ವೆದರ್ ಸಖತ್ತಾಗಿದೆ. ನಿನ್ನೆ ಮಾತ್ರ ಮಳೆ ಬಂದಿತ್ತು, ಇವೆಲ್ಲ ವೆಟ್ಟಾಗಿತ್ತು. ಮಾರ್ನಿಂಗ್ ಫುಲ್ಲು ವೆಟ್ಟಾಗಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಮತ್ತು ಕೋಟ್ ವೆಟ್ಟಾಗಿತ್ತು. ಸೊ ಅದನ್ನು ಹಾಕ್ಕೊಂಡೇ ಇಲ್ಲ ಗೈಸ್. ಕಾಲೇಜ್ ಡೇಸಲ್ಲಿ ಡ್ರೆಸ್ ವೆಟ್ಟ ಆದರೆ ಕಾಲೇಜ್ ಬಂಕ್ ಹೊಡಿಬೇಕಂತ ಮನಸ್ಸು ಬರುತ್ತೆ, ಹೋಗಲೇಬಾರ್ದು ಅನಿಸುತ್ತೆ. ಫುಲ್ಲು ಚಿಲ್ಲಾಗಿರೋ ತಣ್ಣಗಿರೋ ಬಟ್ಟೆ ಹಾಕ್ಕೊಂಡಿತ್ತು. ಬಟ್ ಏನೋ ವೆಟ್ಟಿತ್ತು ಸ್ವಲ್ಪ, ಆದರೆ ಪ್ಯಾಂಟ್ ವೆಟ್ಟಿದ್ದಿಲ್ಲ ಅಂತ ಹಂಗೆ ಹಾಕ್ಕೊಂಡು ಹೋಗ್ಬಿಟ್ಟೆ. ಗೈಸ್ ಬೇಸಿಕಲಿ ವ್ಲಾಗ್ ಮಾಡಬೇಕಂದ್ರೆ ಒಳ್ಳೆ ಬ್ಯಾಕ್ಗ್ರೌಂಡ್ ಬೇಕಂತೀವಿ. ಬಟ್ ನೋಡ್ಬೋದು ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ನೀವೇ ಹೇಳಿ ಗೈಸ್. ಈ ಥರ ವ್ಲಾಗ್ ಮಾಡ್ಕೊಂಡು ಹೋಗೋದು ಗೈಸ್. ಇಷ್ಟು ದಿನ ವ್ಲಾಗ್ ಮಾಡ್ಬೇಕಂದ್ರೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಫೋನ್ ಹಿಡಿದು ವ್ಲಾಗ್ ಮಾಡ್ತಾಯಿದ್ದೆ. ಬಟ್ ಪೊಸಿಷನ್ ಕರೆಕ್ಟಾಗಿದ್ರೂ ಅಷ್ಟು ಇಷ್ಟೇ ಕವರ್ ಆಗ್ತಿತ್ತು. ಬಟ್ ಇವಾಗ ರೈಟ್ ಹ್ಯಾಂಡಿಂದ ಹಿಡಿದ್ರೆ ಕ್ಯಾಮ್ರಾ ಕೆಳಗಿದೆ, ಸೊ ನನ್ನ ಬಾಡಿ ಫುಲ್ ಕವರ್ ಆಗ್ತಾಯಿದೆ. ಅಂದರೆ ಇಷ್ಟಾದರೂ ಕವರ್ ಆಗ್ತಾಯಿದೆ. ಎಷ್ಟು ದೂರ ಇಟ್ಟರೆ ಅಷ್ಟು ಚೆನ್ನಾಗಿ ಕವರ್ ಆಗ್ತಾಯಿದೆ. ಮತ್ತು ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡಿದ್ರೆ ಸಖತ್ತಾಗಿ ಬರ್ಬೋದು ಅಂದ್ಕೊತೀನಿ. ಸೊ ಸೆಲ್ಫಿ ಸ್ಟಿಕ್ ತೊಗೊಂಡು ಮಾಡೋಣ ವ್ಲಾಗ್ ಪಬ್ಲಿಕಲ್ಲಿ ಆ್ಯಂಡ್ ಲೆಟ್ಸ್ ಗೋ ಗೈಸ್. ನಾನು ಬಿಲೀವ್ ಮಾಡ್ತೀನಿ ಈ ಮಿನಿ ವ್ಲಾಗು ಹಾಗೆ ವ್ಲಾಗ್ಸ್ ಎಲ್ಲ ಮಾಡ್ತಾರೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾರಲ್ಲ, ಅದು ಇವಾಗಿನ ಜನ್ರೇಷನ್ನ ಸ್ಮಾರ್ಟ್ ವರ್ಕ್. ಸೊ ಹಾರ್ಡ್ ವರ್ಕ್ ಮಾಡೋರಿಗೇನು ಎಷ್ಟು ವ್ಯಾಲ್ಯೂ ಬರುತ್ತೆ, ಸ್ಮಾರ್ಟ್ ವರ್ಕ್ ಮಾಡೋರಿಗೆ ಡಬಲ್ ಬರುತ್ತೆ. ಸೊ ಯೂಟ್ಯೂಬರ್ಸ್ ಅಂತ ಕೇಳಿರ್ತೀರ. ಸೊ ಕಾಂಟೆಂಟ್ ಕ್ರಿಯೇಟರ್ಸ್, ನಿಮ್ಮ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ಸು ತುಂಬ ಥರ ಕಾಂಟೆಂಟ್ ಹಾಕ್ತಾರೆ. ಸೊ ಅವರು ಹಾಕಿರೋ ಕಾಂಟೆಂಟ್ ಆ ವಿಡಿಯೋ ಮುಖಾಂತರ ಮೊನಿಟೈಸ್ ಆಗಿರೋ ಚಾನಲ್ ಇದ್ದರೆ ಅವರಿಗೆ ರೆವಿನ್ಯೂ ಬರುತ್ತೆ. ಬಟ್ ಅವರ ರೆವಿನ್ಯೂ ಎಷ್ಟು ಬರುತ್ತೆ ಅಂತ ನಾನು ಫಸ್ಟ್ ಹೇಳ್ತೀನಿ. 1 lakh ವ್ಯೂಸ್ ಏನಾದರೂ ಒಂದು ಚಾಲೆಂಜಿಂಗ್ ವೀಡಿಯೋದಲ್ಲಿ ಬಂದರೆ ಅವ್ರಿಗೆ 10,000 rupees ಬರುತ್ತೆ. ಅಕಸ್ಮಾತ್ ಅವ್ರು 1 ಡೇನಲ್ಲೇ 1 lakh ಕಳಿಸ್ಬೋದು ಗೈಸ್. 1 lakh ವ್ಯೂಸ್ ಒಂದೇ ಡೇ ಏನಾದ್ರು ಬಂದರೆ ಅವ್ರಿಗೆ 10,000 ಬರೀ ಒಂದೇ ಡೇಯಲ್ಲಿ ಬರುತ್ತೆ. ಸೊ ನೀವೇ ಹೇಳಿ, ಒಂದೇ ದಿನದಲ್ಲಿ ಯಾರಾದರೂ 1 lakh ಗಳಿಸ್ಬೋದಾ? ಏನಾದರೂ ವರ್ಕ್ ಮಾಡಿ, ಜಾಬಲ್ಲಿ ಏನಾದರೂ ವರ್ಕ್ ಮಾಡಿ, ಹೈಲಿ ಇಂಪಾಸಿಬಲ್ ತಾನೆ. ಸೊ ಡೈಲಿ ಸ್ಮಾರ್ಟ್ ವರ್ಕ್ ಮಾಡಿ ಕನ್ಸಿಸ್ಟೆನ್ಸಿಯಾಗಿ ಅದರಲ್ಲಿ ವರ್ಕ್ ಮಾಡಿದ್ರೆ ಇಟ್ಸ್ ಬಿಗ್ಗೆಸ್ಟ್ ಆಪರ್ಚುನಿಟಿ ಆ್ಯಂಡ್ ಇಟ್ ಡಸಂಟ್ ಟೇಕ್ ಯುವರ್ ಎನಿ ಮನಿ ವೇಸ್ಟೇಜ್. ಟ್ರೈ ಮಾಡ್ಬೋದು, ಆಪರ್ಚುನಿಟಿ ತುಂಬ ಇದೆ. ತುಂಬ ಥರ ವೀಡಿಯೋಸ್ ಮಾಡ್ಬೋದು. ತುಂಬ ಜನ ಡಿಸ್ಟ್ರಾಕ್ಟೆಡ್ ಆಗಿದ್ದಾರೆ ಆ್ಯಂಡ್ ನೀವು ಮಾಡ್ಬೋದು ಗೈಸ್. ಸ್ಟಾರ್ಟ್. ಸೊ ನಾನು ಚಾಲೆಂಜ್ ತೊಗೊಂಡಿದ್ದೀನಿ, 100 days ಚಾಲೆಂಜು. ಸೊ ನಾನು ಮಾಡಿ ತೋರಿಸ್ತೀನಿ. ಸೊ ನಾನು ಬರೀ 1 million ಬಗ್ಗೆ ಹೇಳ್ತಾ ಇದ್ದೀನಿ. 5 million 10 million ಬರೋ ವ್ಯೂಸ್ ಯೂಟ್ಯೂಬ್ ಚಾನಲ್ ಇದೆ. ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಒಂದೇ ಡೇಯಲ್ಲಿ 5 million ಬರುತ್ತೆ.
ಸೊ ಮಂತ್ಲಿ ಒನ್ ಡೇಲಿ ಯಾವಾಗ ಹಾಕಿರ್ತಾರೆ ಅಪ್ಲೋಡು 10 ಮಿಲಿಯನ್ 20 ಮಿಲಿಯನ್ ಕ್ರಾಸ್ ಆಗುತ್ತೆ. ಸೊ ಅವ್ರ ರೆವಿನ್ಯೂ ನೋಡ್ಬೋದು. ಅವ್ರ ರೆವಿನ್ಯೂ ಅಷ್ಟೇ ಯೂಟ್ಯೂಬಲ್ಲಿ ಬರೀ ನಿಮಗೆ ಆ ವೀಡಿಯೋಯಿಂದ ಬರೋ ವ್ಯಾಲ್ಯೂ ಅಷ್ಟೇ ಅಂದ್ಕೊಂಬೇಡಿ. ವೀಡಿಯೋಯಿಂದ ಬರೋ ಪೇಮೆಂಟ್ ಬಂದೇ ಬರುತ್ತೆ. ಹಾಗೆ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ. ಸೊ ಯೂಟ್ಯೂಬ್ ಆ್ಯಡ್ಸೆನ್ಸ್ ಅದ್ರ ಮುಖಾಂತರ ಬರುತ್ತೆ. ಮತ್ತು ಬ್ರ್ಯಾಂಡ್ಸ್ ನೀವು ಏನಾದರೂ ಕೊಲ್ಯಾಬ್ ಮಾಡಿರ್ತೀವಿ ಪ್ರಾಡಕ್ಟ್ನ ಅಡ್ವರ್ಟೈಸ್ ಮಾಡಿರ್ತೀವಿ. ನಾವು ಯೂಟ್ಯೂಬ್ನ ಬಿಸ್ನೆಸ್ ಅನ್ನೋದ್ರಲ್ಲಿ ಏನೂ ತಪ್ಪಾಗಲ್ಲ. ಯಾಕಂದರೆ ನೀವು ವೀಡಿಯೋ ಹಾಕಿದರೆ ಅದರಲ್ಲಿ ವ್ಯೂಸ್ ಬಂದರೆ ಮಾತ್ರ ಮೊನಿಟೈಸ್ ಆದಮೇಲೆ ವ್ಯೂಸ್ ಅಂದರೆ ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಮಾಡಿದ್ಮೇಲೆ ನೀವು ವೀಡಿಯೋ ಹಾಕಿದರೆ ಮಾತ್ರ ರೆವೆನ್ಯೂ ಬರುತ್ತೆ. ವೀಡಿಯೋ ಹಾಕಿಲ್ಲ ಅಂದರೆ ರೆವೆನ್ಯೂ ಬರೋಲ್ಲ. ಆದರೆ ಹಳೆ ವೀಡಿಯೋಸ್ ಇರುತ್ತೆ, ಅದರಲ್ಲಿಂದ ಒಂದು ಸ್ವಲ್ಪ ವ್ಯೂಸ್ ಬರ್ತಾಯಿದ್ರೆ ಆ ವ್ಯೂಸಿಂದ ರೆವೆನ್ಯೂ ಬರೋದು ಚಾನ್ಸಸ್ ಇಲ್ಲ, ಪಕ್ಕ ಬರುತ್ತೆ. ಹಳೆ ವೀಡಿಯೋಸ್ ಓಡಿದ್ರೆ ಬರುತ್ತೆ. ಈವ್ನಿಂಗ್ ಟೀ ಈಸ್ ಹಿಯರ್. ಸೊ ಕಾಲೇಜ್ ಡ್ರೆಸ್ ಚೇಂಜೇ ಮಾಡಿಲ್ಲ, ಹಾಗೆ ವೀಡಿಯೋ ಮಾಡ್ತಾರೆ. ನಾನು ನೆನಪಾಯಿತು, ಬೆಳಗ್ಗೆ ಡ್ರೆಸ್ ಹಾಕಿದ್ದೆ. ಇವತ್ತು ಬೆಳಗ್ಗಿಂದ ಈವ್ನಿಂಗ್ ತನಕ ಏನು ಮಳೆ ಬಂದಿಲ್ಲ. ಸೊ ಆ ಡ್ರೆಸ್ ಒಣಗಿರುತ್ತೆಲ್ಲ ಚೆಕ್ ಮಾಡೋಣ, ಹಾಗೆ ತೊಗೊಂಬರೋದು. ಐ ಥಿಂಕ್ ಸೊ ಡ್ರೆಸ್ ಎಲ್ಲ ಒಣಗಿದೆ ಅಂದ್ಕೊಂಡಿದ್ದೀನಿ. ಎಸ್ ಗೈಸ್, ಡ್ರೆಸ್ ಎಲ್ಲ ಒಣಗಿದೆ. ಡ್ರೆಸ್ ತೊಗೊಂಡು ಮನೆಗೆ ಹೋಗೋಣ. ಸೊ ಡ್ರೆಸ್ಸನ್ನು ತೊಗೊಂಡು ಹೋಗ್ತಿರೋದಕ್ಕಿಂತ ಮುಂಚೆ ಈವ್ನಿಂಗ್ ವೈಬ್ ನೋಡಿ, ಈವ್ನಿಂಗ್ ನೇಚರ್ ಹೇಗಿದೆ ಅಂತ ನೋಡಿ. And guys, so evening time having some food. 2 chapatis, capsicum, mayonnaise and tomato ketchup. After having the food, so ಊಟ ಮುಗಿಸಿದ ಮೇಲೆ ಸಿಗ್ತೀನಿ ಗೈಸ್. ಹೆಲೋ ಎವ್ರಿಬಡಿ ಹೂ ಆರ್ ವಾಚಿಂಗ್ ದಿಸ್ ವ್ಲಾಗ್. ಗುಡ್ ಈವ್ನಿಂಗ್ ಗೈಸ್. ಸೊ ನಾನಿವಾಗ ಫೈನಲಿ ರೆಡಿಯಾಗಿದ್ದೀನಿ. ಸೊ ಎಕ್ಸಸೈಸ್ ಮಾಡೋಕ್ಕೆ ಬೇಸಿಕಲಿ ಮಾರ್ನಿಂಗ್ ಎಕ್ಸಸೈಸ್ ಮಾಡಬೇಕಿತ್ತು, ಬಟ್ ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ, ಲೇಟಾಗಿದ್ದಕ್ಕೆ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ 2 ಮಿನಿಟ್ಸ್ದು ಎಕ್ಸಸೈಸ್ ವಿಡಿಯೋ ಕವರ್ ಆಗುತ್ತೆ ಗೈಸ್. ಫಸ್ಟ್ ಬ್ಲಾಗ್ ಇದೆಯಲ್ಲ, ಡೇ 1 ಔಟ್ ಆಫ್ 100. ಸೊ ಈ ಒಂದು ಬ್ಲಾಗಲ್ಲೇ 2 ಮಿನಿಟ್ಸ್ದು ಎಕ್ಸಸೈಸ್ ವಿಡಿಯೋ ಬರುತ್ತೆ. ಸೊ ಅದನ್ನು ನೋಡ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋಣ. ಸೊ ಈ ಎಕ್ಸಸೈಸ್ ಮಾಡಬೇಕು ಗೈಸ್. ರೈಟ್ ನೋ ಟೈಮ್ ಆಗಿದೆ 6:20. ಸೊ ರೈಟ್ ನೋ ಟೈಮ್ ಆಗಿದೆ 6:20 ಆ್ಯಂಡ್ ಮೂವಿಂಗ್ ಟು ದಿ ಲೊಕೇಶನ್ ವೇರ್ ಐ ಆಮ್ ಗೋಯಿಂಗ್ ಟು ಡೂ ಎಕ್ಸಸೈಸ್. 1 ನಿಮಿಷ ಎಕ್ಸ್ಟ್ರಾನೇ ಆಗಿದೆ, 6:21 ಆಗಿದೆ. ಆನ್ ದ ವೇ ಚರ್ಚ್ ನೋಡಿ, ಚರ್ಚ್ ಕಾಣ್ತಾ ಇದೆ ಗೈಸ್. ಆನ್ ದ ವೇ ಚರ್ಚ್ ನೋಡ್ತಾ ಗೋಯಿಂಗ್ ಫಾರ್ ಅ ಲೊಕೇಶನ್ ವೇರ್ ಐ ಆಮ್ ಗೋಯಿಂಗ್ ಟು ಡೂ ಎಕ್ಸಸೈಸ್ ಈವ್ನಿಂಗ್. ಸೊ ಈವ್ನಿಂಗ್ ಟೈಮ್ ಬ್ಲಾಗ್ ಮಾಡ್ತಾರೆ. ಆ್ಯಂಡ್ ಸ್ಟ್ಯಾಂಡ್ ಇಲ್ಲಿದೆ, ಫಟ್ ಅಂತೆಲ್ಲ ಸ್ಟ್ಯಾಂಡ್ ಹಾಕೊಂಡು ಎಕ್ಸಸೈಸ್ ಶೂಟ್ ಮಾಡಿದೆ. ಸೊ ಈವ್ನಿಂಗ್ ನೇಚರ್ ನೋಡಿ ಗೈಸ್ ಹೇಗಿದೆ ಅಂತ. ಸ್ಕೈ ರೆಡ್ ಆಗಿದೆ. ಇದು ರಿಯಲಿ ಗೈಸ್ ನಿಜವಾಗ್ಲೂ ರೆಡ್ ಕಾಣ್ತೈತೆ. ಅಲ್ಲಿ ಬಿಲ್ಡಿಂಗ್ ಕಾಣ್ತಿದೆಯಲ್ಲ ದೊಡ್ಡದು. ಸೊ ಆ ಬಿಲ್ಡಿಂಗ್ ಅಪೋಸಿಟ್ ಐ ಥಿಂಕ್ ಸೊ ಸನ್ ಸೆಟ್ ಆಗ್ತಾಯಿದೆ. ಬಟ್ ದಿಸ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಬ್ಯಾಕ್ಗ್ರೌಂಡ್ ವೀಡಿಯೋ ಗೈಸ್. ಸೊ ಇವಾಗ ನೋಡ್ಬೋದು ಹೇಗಿದೆ ಅಂತ. ಬ್ಯಾಕ್ಗ್ರೌಂಡ್ ಎಷ್ಟು ಸಖತ್ತಾಗಿ ಕಾಣ್ತಿದೆಯಲ್ಲ. ಗೈಸ್ ಸೊ ಇವಾಗ ನೋಡ್ಬೋದು ಹೇಗಿದೆ ಅಂತ. ಆಲ್ರೆಡಿ ರೆಡ್ ಕಲರೆಲ್ಲ ಹೋಯ್ತು, ನೇಚರ್ ಸಖತ್ತಾಗಿ ಕಾಣ್ತಾ ಇತ್ತಲ್ಲ, ಇದು ಹೋಯ್ತು ಇವಾಗ. ಮತ್ತು ಇವಾಗ ಡಾರ್ಕ್ ಆಗಿದೆ, ಹಿಂಗೆ ಕತ್ಲೆ ಆಗ್ತಿದೆ. ಸೊ ಎಲ್ಲ ಡಾರ್ಕ್ ಆಗ್ತಾಯಿದೆ. ಇಲ್ಲಿ ಒಂದು ಕ್ಯೂಟ್ ಪಪ್ಪಿ ಇದೆ. ಆ್ಯಂಡ್ ಗೈಸ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ, ಬಟ್ ತುಂಬ ಟೈಮ್ ಆಗಿದೆ, ಅಂದರೆ ಕತ್ಲೆ ಆಗ್ತಾಯಿದೆ. ಬಟ್ ಗೈಸ್ ಬೇಸಿಕಲಿ ಎಕ್ಸಸೈಸ್ ಸ್ಪಾಟಿಗೆ ಬರೋದು ಅದೊಂದು ಎಕ್ಸಸೈಸ್ ಗೈಸ್. ಸೊ ವಾಕ್ ಮಾಡ್ಕೊಂಡು ಬರ್ತೀವಲ್ಲ, ಅದರಲ್ಲೂ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ಅದು ಒಂದು ಎಕ್ಸಸೈಸ್ ಆಗುತ್ತೆ. ಆ್ಯಂಡ್ ಸ್ಪಾಟ್ ಹತ್ರ ಹೋಗೋಷ್ಟೊತ್ತಿಗೆ ಅಂತೂ ಎಕ್ಸಸೈಸ್ ಆಗೇ ಬಿಟ್ಟಿರುತ್ತೆ. ಮತ್ತೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಶೂಟ್ಗೋಸ್ಕರ. ಏನಂತೀರ ಗೈಸ್? ಎಕ್ಸಸೈಸ್ ಮಾಡೋ ಸ್ಪಾಟ್ ಇನ್ನೂ ಬಂದಿಲ್ಲ, ಬಟ್ ಇಲ್ಲಿ ನೋಡಿ ಹೇಗಿದೆ ಅಂತ ಗೈಸ್. ಸೊ ನೈಟ್ ತುಂಬ ಆಗಿದೆ, ಐ ಮೀನ್ 6:30 ಆಗಿದೆ. ಬಟ್ ಇದು ಈ ಒಂದು ಏರಿಯಾ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ. ಅದಕ್ಕೆ ವೀಡಿಯೋ ಶೂಟ್ ಸ್ವಲ್ಪ ಕಡಿಮೆ ಮಾಡಿ ಎಕ್ಸಸೈಸ್ ಮಾಡಿ ಫಟ್ ಅಂತ ಹೋಗ್ಬೇಕಂತ ಮಾಡಿದ್ದೀನಿ. ಸೊ ವೀಡಿಯೋ ಶೂಟ್ ಸ್ವಲ್ಪ ಕಡಿಮೆ ಸ್ವಲ್ಪ ವಾಕ್ ಮಾಡಿರೋ ಕ್ಲಿಪ್ಸ್ ಬರುತ್ತೆ. ಸೊ ಆ ಕ್ಲಿಪ್ಸ್ ನೋಡಿ ಹಾಗೆ ಪಕ್ಕ ಒಂದು ರನ್ನಿಂಗ್ ಏನೋ ಒಂದು ವಾಕಿಂಗ್ ಮಾಡೋದು ಒಂದು ಕ್ಲಿಪ್ ಬರುತ್ತೆ. ಅದು ಬಿಟ್ಟರೆ ರಿಯಲಾಗಿ ವಾಕಿಂಗ್ ಮಾಡಿರ್ತೀನಿ, ನಿಜವಾಗ್ಲೂ ಸುಳ್ಳಲ್ಲ. ಕ್ಲಿಪ್ಸ್ಗೋಸ್ಕರ ಮತ್ತು ಸ್ವಲ್ಪ ತೊಗೊಂಡಿರ್ತೀನಿ ಕ್ಲಿಪ್ಸು, ಯಾಕಂದರೆ ಫುಲ್ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ, ಜಾಸ್ತಿ ಟೈಮ್ ಆಗ್ತದೆ. ಸೊ ನೋಡಿ ಕ್ಲಿಪ್ ಹೇಗಿದೆ ಅಂತ. ಗೈಸ್ ಬೇಸಿಕಲಿ ರನ್ನಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಶೂಟ್ ಮುಗಿಸಿದ ತಕ್ಷಣ ಮತ್ತೆ ರನ್ನಿಂಗ್ ಮಾಡ್ತೀನಿ. ನಾನು ರನ್ನಿಂಗ್ ಮಾಡೋದಂತ ಅಂದ್ಕೊಂಬೇಡಿ. ಆ್ಯಂಡ್ ಶೂಟ್ ಮಾಡ್ತಾಯಿದ್ದೀನಿ.
ಸೊ ಇದು ನಿಮಗೆ ಎಕ್ಸಸೈಸ್ ಥರ ಅನಿಸಿಲ್ಲ ಅನ್ಕೊತೀನಿ, ಬಟ್ ಜಸ್ಟ್ ರನ್ನಿಂಗ್ ಮಾಡಿದೆ. ಸೊ ನೆಕ್ಸ್ಟ್ ಡೇಯಿಂದ ಪಕ್ಕ ಎಕ್ಸಸೈಸ್ ಥರ ಮಾಡ್ತೀನಿ. ಇನ್ನೊಂದು ಶೂಟ್ ಇದೆ, ಸೊ ಇನ್ನೊಂದು ಶೂಟ್ ನೋಡ್ತಾ ಇರಿ ಗೈಸ್. ಸೊ ಲೈಟ್ ಕಾಣ್ತಾ ಇದೆ, ಬಟ್ ಅಷ್ಟೊಂದು ಇದಿಲ್ಲ, ಬಟ್ ಕತ್ಲ ಆಗ್ತಾಯಿದೆ. ಆ್ಯಂಡ್ ನಮ್ಮ ಮನೆ ಹೋಗಲಿಕ್ಕೆ ಒಂದು 10 ಮಿನಿಟ್ಸ್ ಆದರೂ ಬೇಕು. ಸೊ ಫಟಾಫಟ್ ಒಂದು ಶೂಟ್ ಮಾಡಿ ಸ್ವಲ್ಪ ಅಡ್ಡಾಡ್ಬಿಟ್ಟು ಹೋಗೋಣ. ಸೊ ನಾನು ಇಲ್ಲಿಟ್ಟಿದ್ದೆ ಆ ವೀಡಿಯೋ ಶೂಟ್ ಮಾಡೋಕ್ಕೆ. ಆ್ಯಂಡ್ ದಿಸ್ ವಾಸ್ ದ ಲೊಕೇಶನ್ ಗೈಸ್. ಸೊ ವೇಟ್ ಇದೆಯಲ್ಲ, ಹೊಟ್ಟೆ ಬೊಜ್ಜು, ಅದನ್ನು ಕರೆಸ್ಲಿಕ್ಕೆ ಒಂದು ಎಕ್ಸಸೈಸ್ ಇದೆ. ಸೊ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ತೋರಿಸ್ತೀನಿ ಗೈಸ್. ಸೊ ನಾನು ಇವಾಗ ಮಾಡ್ತಿರೋ ಎಕ್ಸಸೈಸು ಹೊಟ್ಟೆ ಬೊಜ್ಜು ಕರಗ್ಸೋಕ್ಕೆ. ನಾನು ರೋಡಲ್ಲಿ ಬಂದಿದ್ದೀನಿ, ಯಾರೂ ಇಲ್ಲ ಅಂದ್ಕೊತೀನಿ. ಸೊ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಫಸ್ಟ್ ನೀವು ಈ ಥರ ತೊಗೊಬೇಕು, ಹ್ಯಾಂಡ್ನ ಹಿಂಗೆ ತೊಗೊಂಡು ಹಿಂಗೆ ಮಾಡಬೇಕು. ಒಂದು 2 ಲೆಗ್ನ ಹಿಂಗೆ ಜಾಯಿಂಟ್ ಮಾಡಬೇಕು, ಮತ್ತು ಹಿಂಗೆ ಮಾಡಬೇಕು. 2 ಹ್ಯಾಂಡ್ ಹಿಂಗಿರಬೇಕು, ಮತ್ತು ಹೀಗೆ ಎಕ್ಸಸೈಸ್ 100 ಎಷ್ಟು ಒಂದು ಪರ್ ಡೇ 10 ಟೈಮ್ಸ್ ಮಾಡಿ ಗೈಸ್. ಹೊಟ್ಟೆ ಬೊಜ್ಜು ಕರಗೋಕ್ಕೆ ಚಾನ್ಸಸ್ ಇರುತ್ತೆ ಗೈಸ್. ಡೇ 1 ಔಟ್ ಆಫ್ 100 ವ್ಲಾಗ್ ಚಾಲೆಂಜ್, ಡೇ 1 ಹ್ಯಾಡ್ ಬಿನ್ ಕಂಪ್ಲೀಟೆಡ್. ಸೊ ಸೂರ್ಯ ದೇಶಪಾಂಡೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಕನ್ನಡದಲ್ಲಿ ನಾನು ತೊಗೊತಾ ಇದ್ದೀನಿ 100 ಡೇಸ್ ವ್ಲಾಗಿಂಗ್ ಚಾಲೆಂಜ್. ಸೊ ಬನ್ನಿ ಮಾಡೋಣ, ಕಂಪ್ಲೀಟ್ ಮಾಡಿ ತೋರ್ಸೋಣ ಗೈಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಕಾಲೇಜ್ಗೆ ಹೋಗೋ ಕಾಲೇಜ್ ಲೈಫ್ ವಿಡಿಯೋ ಮತ್ತು ಎಕ್ಸಸೈಸ್ ಮಾಡೋ ವಿಡಿಯೋ ಆಗಿರ್ಬೋದು, ಮತ್ತು ಕಾಲೇಜ್ಗೆ ಹೋಗೋ ಮುಂದೆ ಯಾವ ಥರ ವೀಡಿಯೋ ಮಾಡಿದೆ ಎಲ್ಲ ಇಷ್ಟ ಆಗಿತ್ತಂದರೆ ಗೈಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಲವ್ ಯು ಗೈಸ್. So I am super happy to complete day 1 out of 100 day vlogging challenge, and I am very excited to make new vlog day 2 out of 100.